ಪ್ಲೇನ್ ಆ್ಯಂಡ್ ಮಸಾಲ ರವೆ ಇಡ್ಲಿ ಮಾಡಲು ಮೊದಲು ನಾನು ಬಾಂಬೆ ರವಾನ ತೊಗೊಂಡಿದ್ದೀನಿ ಅಥವಾ ಮೀಡಿಯಮ್ ರವೆ ಅಂತ ಹೇಳ್ಬೋದು. ಅದಕ್ಕೆ ಒಂದು ಸ್ವಲ್ಪ ಡಾಲ್ಡ ಹಾಕ್ಬಿಟ್ಟು ಜೋರು ಉರಿ ಇಟ್ಕೊಂಡು ಚೆನ್ನಾಗಿ ಉರಿತಾ ಇರಬೇಕು. ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ, ಕೆಳಗಡೆ ಸೀದೋಗೋ ಚಾನ್ಸಸ್ ಇರುತ್ತೆ. ಚೆನ್ನಾಗಿ ಎಲ್ಲ ಕಡೆ ಬೆರಿಬೇಕು ಡಾಲ್ಡ, ಮತ್ತು ಅದು ಕಂದು ಬಣ್ಣ ಬರಬೇಕು, ಸ್ಮೆಲ್ ಬರುತ್ತೆ. ಆಗಲೇ ಈ ಥರ ಚೆನ್ನಾಗಿ ರೋಸ್ಟಾಗಿ ರೆಡಿ ಮಾಡ್ಕೋಬೇಕು. ಇದರಲ್ಲಿ ಉಪ್ಪು ಮತ್ತು ಒಂದು ಸ್ವಲ್ಪ ಸೋಡಾ ಪುಡಿನ ಆ್ಯಡ್ ಮಾಡ್ಕೋಬೇಕು. ಇದನ್ನು ಆರಲು ಬಿಡಬೇಕು. ಇದಕ್ಕೆ ಮಸಾಲ ಇಡ್ಲಿಗೆ ಮೊದಲಿಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಆನಿಯನ್ ಬೇಗ ಬೇಯಲು ಉಪ್ಪು ಹಾಕ್ಬಿಟ್ಟು ಕಲಸಿ ಸ್ವಲ್ಪ ಮುಚ್ಚಿಡ್ತೇನೆ. ಇದನ್ನು ಇವಾಗ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಸ್ವಲ್ಪ ಟೊಮೆಟೊ ಹಣ್ಣು, ತುರಿದಿರೋ ಅಂಥ ಕ್ಯಾರೆಟು, ಕೊತ್ತಂಬರಿ ಎಲ್ಲವನ್ನು ಹಾಕಿ 1-2 ನಿಮಿಷ ಕುದಿಯಲು ಬಿಡುತ್ತೇನೆ ಮುಚ್ಚಿಟ್ಬಿಟ್ಟು. ಇವಾಗ ಎಲ್ಲ ಇದು ಚೆನ್ನಾಗಿ ಬೆಂದಿದೆ. ಸೊ ಇವಾಗ ಇದರಲ್ಲಿ ನಾವು ಆಲ್ರೆಡಿ ಹುರಿದು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ರವಾನ ನಾನು 2 ಪಾರ್ಟ್ ಮಾಡ್ಕೊತಾ ಇದ್ದೀನಿ. ಅರ್ಧ ಕೆ ಜಿ ತೊಗೊಂಡಿದ್ದೀನಿ. ಅರ್ಧ ಕೆ ಜಿಗೆ 1 ಲೀಟ್ರ್ ಮೊಸರು ಬೇಕಾಗುತ್ತೆ. ಇವಾಗ ಇದರಲ್ಲಿ ಅರ್ಧ ತೊಗೊಂಡಿದ್ದೀನಿ, ಅದಕ್ಕೆ ಅರ್ಧ ಲೀಟ್ರ್ ಮೊಸರು ಸರಿಗೋಗಿದೆ. ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಒಲೆ ಹಚ್ಚಿ ರೆಡಿ ಇಟ್ಕೊಂಡಿದ್ದೀನಿ. ನೀರು ಕಾಯೋದ್ರೊಳಗೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇಡ್ಲಿ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಇಡ್ಲಿ ಪಾತ್ರೆಗೆ ಯಾವುದೇ ರೀತಿ ಎಣ್ಣೆ ಹಚ್ಚೋ ಅವಶ್ಯಕತೆ ಇಲ್ಲ, ಯಾಕಂದರೆ ಅದರಲ್ಲಿ ಡಾಲ್ಡ ಹಾಕಿರೋದ್ರಿಂದ ಆಯಿಲ್ ಅಂಶ ಇರುತ್ತೆ, ಯಾವುದೇ ರೀತಿ ಅಂಟ್ಕೊಳ್ಳಲ್ಲ. ಈ ರೀತಿ ಎಲ್ಲ ಪ್ಲೇಟಿಗೆ ಮಸಾಲ ಇಡ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಪ್ಲೇನ್ ಮಾಡ್ಕೊಳ್ಳೋಕ್ಕೆ ಇದು ಅರ್ಧ ಉಳಿಸ್ಕೊಂಡಿದ್ದೀನಲ್ಲ, ಅದಕ್ಕೆ ಕೇವಲ ಮೊಸರನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು 1-2 ಪ್ಲೇಟಿಗೆ ಹಾಕ್ಕೊಂಡು ಇವಾಗ ಇಡ್ಲಿ ಪಾತ್ರೆಗೆ ಇಡ್ತಾಯಿದ್ದೀನಿ. ಯಾವುದೇ ರೀತಿ ವಿಸಿಲ್ ಇಡೋ ಅವಶ್ಯಕತೆ ಇಲ್ಲ, ಆವ್ರಿಗೆ ಬೇಯಿಸ್ಕೋಬೇಕು. ಆದರೆ ಕುಕ್ಕರಲ್ಲಿ ಇಟ್ಟಿದ್ದೀನಿ ಅಷ್ಟೇ. ಇಡ್ಲಿ ಪಾತ್ರೆಯಲ್ಲಾದರೂ ಇಟ್ಕೋಬೋದು. ಒಂದು 10 ನಿಮಿಷ ಈ ಥರ ಬೇಯಿಸ್ಕೊಂಡ್ರೆ ನಿಮಗೆ ರೆಡಿಯಾಗಿ ಮಸಾಲ ಹಾಗೂ ಪ್ಲೇನ್ ರವಾ ಇಡ್ಲಿ ರೆಡಿಯಾಗಿದೆ. ನೋಡಿ, 2 ಕಡೆ ಚೆನ್ನಾಗಿ ಬೆಂದಿದೆ. ಸೊ ಟೇಸ್ಟಿಯಾದಂಥ ಮಸಾಲ ಮತ್ತು ಪ್ಲೇನ್ ರವಾ ಇಡ್ಲಿ ರೆಡಿಯಾಗಿದೆ. ಬಿಸಿ ಬಿಸಿ ಟೇಸ್ಟಿ ರವಾ ಇಡ್ಲಿ ರೆಡಿಯಾಗಿದೆ.